ಹಲೋ, ಹಾಯ್ ಎವ್ರಿವನ್. ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ನಾನು ಹೇಳ್ದಂಗೆ ರೈತರಿಗೆ ಸಂಬಂಧಪಟ್ಟಂತಹ ವೀಡಿಯೋಗಳನ್ನ ಹಾಕ್ತೀನಿ ಅಂತೇಳಿದೆ. ಅದರಲ್ಲಿ ಮೊದಲನೇದಾಗಿ ಈ ತೊಂಡೆ ವೀಡಿಯೋ. ತೊಂಡೆ ಅಂತಕ್ಕಂಥದ್ದು ಒಂದು ಬಯಲು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ. ಆದ ಕಾರಣ ಇದನ್ನು ಬಯಲು ತೆಂಗುಗಳ ಮಧ್ಯೆ ಬೆಳೆಯೋದಕ್ಕಿಂತ ಒಂದು ಹೊಲದಲ್ಲಿ ಬೆಳೆದ್ರೆ ಅದರ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ಇಳುವರಿನೂ ಕೂಡ ಈ ಒಂದು ಬಯಲು ಪ್ರದೇಶದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮದು ತೊಂಡೆ ಫ್ಲ್ಯಾಟ್ ಬಂದು 1 ಎಕರೆ ತೊಂಡೆ ಫ್ಲ್ಯಾಟು. ಇದರಲ್ಲಿ 400 ಗಿಡ ತೊಂಡೆ ಗಿಡವನ್ನು ನಾವು ನಾಟಿ ಮಾಡಿದ್ವಿ. ಈ ನಾಟಿ ಮಾಡೋ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ನಾಟಿ ಮಾಡೋವಂಥ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮದು ಆಲ್ರೆಡಿ ಕೊಯ್ಲಿಗೆ ಬಂದಿರೋದ್ರಿಂದ ನೆನ್ನೆನೇ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು 400 ಗಿಡ ತೊಂಡೆ ಫ್ಲ್ಯಾಟಲ್ಲಿ ನಾವು ಮಿನಿಮಮ್ ಅಂದ್ರೂ 2 ಟನ್ನು ಅಂದರೆ 2000 kg ತೊಂಡೆನ ನಾವು ಇದರಲ್ಲಿ ಕೊಯ್ಬೋದು. ನೆನ್ನೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 80% ಕೊಯ್ದು, ಇನ್ನು ಮಿಕ್ಕಿದ್ದು ಇನ್ನು 20% ಇತ್ತು. ಆದ ಕಾರಣ ಇವತ್ತು ಅದನ್ನು ಕೊಯ್ತಾ ಇದ್ದಾರೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನು ನೀವು ನೋಡ್ತಾ ಇದ್ದೀರಾ, ಫಸ್ಟಿಂದ ಹಿಡಿದು ಸ್ಟಾರ್ಟಿಂಗ್ವರೆಗೂ ಕೂಡ ಇದು ಫುಲ್ಲು ತೊಂಡೆ 400 ಗಿಡ ಇದೆ. ಇದು ಬಂದುಬಿಟ್ಟು ಹೈಬ್ರಿಡ್, ನಾಟಿ ಅಲ್ಲ. ತೊಂಡೆಯಲ್ಲಿ 2 ವಿಧ ಇದೆ, ಹೈಬ್ರಿಡ್ಡು ಕೂಡ ಇದೆ, ನಾಟಿನೂ ಇದೆ. ನಾವು ಹಾಕಿರ್ತಕ್ಕಂಥದ್ದು ಹೈಬ್ರಿಡ್ ತೊಂಡೆ. ಈ ತೊಂಡೆಗೆ ತಂತಿ ಕಲ್ಲು ಕಂಬ ಏನು ಹೇಳ್ತಾರೆ ಅದನ್ನು ಹಾಕಿ ಅದನ್ನೆಲ್ಲ ಸೆಕ್ಯೂರ್ ಮಾಡಿಬಿಟ್ಟು ತೊಂಡೆ ಗಿಡನ ನಾಟಿ ಮಾಡೋದು. ಇದು ಒಂದು ಶೆಡ್ಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ದಾಳಿಂಬೆ. ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ ಬಂತು ತೋರಿಸಿದೆ. ದಾಳಿಂಬೆ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ದಾಳಿಂಬೆ ಅದನ್ನು ನಾಟಿ ಮಾಡೋದು ಹೆಂಗೆ, ಅದನ್ನು ಗಿಡ ಬೆಳೆಸೋದು ಹೆಂಗೆ, ಅದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡ್ತೀನಿ. ಇದೇನಿದು ಬರೀ ಸುಮ್ಮನೆ ಅಷ್ಟೇ ವೀಡಿಯೋ. ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ದಾಳಿಂಬೆ ಗಿಡ ಒಂದು 550 ಗಿಡ ದಾಳಿಂಬೆ ಗಿಡನ ನಾಟಿ ಮಾಡಿದ್ದೀವಿ. ಇದು ಕೂಡ ಅಷ್ಟೇ, ಇದು ಕೂಡ ಬಯಲು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ. ಈ ದಾಳಿಂಬೆ ಮೇಂಟೆನೆನ್ಸು, ಅದಕ್ಕೆ ಯಾವ್ಯಾವ ರೀತಿ ಗೊಬ್ಬರಗಳನ್ನ ಹಾಕಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಹಾಕಬೇಕು, ಮತ್ತು ಯಾವ ರೀತಿಯ ಮಣ್ಣು ಈ ದಾಳಿಂಬೆಗೆ ಸೂಕ್ತ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಬರೀ ದಾಳಿಂಬೆ ಗಿಡ ನಾಟಿ ಮಾಡಿರೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಇದರಲ್ಲಿ ಇದು ನೀವೇನು ನೋಡ್ತಾ ಇದ್ದೀರಿ, ಇದು ದಾಳಿಂಬೆ ಫ್ಲ್ಯಾಟು. ಈ ಕಡೆ ಅದರ ಆಪೋಸಿಟ್ ತೊಂಡೆ ಫ್ಲ್ಯಾಟ್ ಕೂಡ ಇದೆ. ಒಟ್ಟು ಟೋಟಲಿ ಇದು ಭೂಮಿ ಬಂದು ಒಂದು 5 ಎಕರೆ ಫ್ಲ್ಯಾಟು. ಆ ಕಡೆ ನೀವೇನು ನೋಡ್ತಾ ಇದ್ದೀರಾ ಅದು ತೆಂಗಿನ ಫ್ಲ್ಯಾಟು, ತೆಂಗು ಮರಗಳಿರ್ತಕ್ಕಂಥದ್ದು. ಇದು ಏನು ಡ್ರಮ್ಮು ಅಂತಂದರೆ ಔಷಧಿನ ಸಿಂಪಡಿಸಣೆ ಮಾಡಬೇಕಾದ್ರೆ ಅಥವಾ ಏನಾದ್ರು ಜ್ಯೂಸು ಹಾಕ್ಬೇಕಂದ್ರೆ ತೊಂಡೆ ಗಿಡಕ್ಕೆ ಅದರಲ್ಲಿ ಹಾಕ್ಬಿಟ್ಟು ಹಾಕ್ತಾರೆ. ನೀವೇನು ನೋಡ್ತಾ ಇದ್ದೀರಿ, ಈಗ ಒಳಗಡೆ ಹೋಗ್ತಾ ಇದ್ದೀನಿ. ತೊಂಡೆ ಕೊಯ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ತೊಂಡೆ ಕೊಯ್ತಾ ಇದ್ದಾರೆ. 2 ಬೈಕ್ ಕೂಡ ನಿಂತಿದೆ ಇಲ್ಲಿ. ನಾನು ಹೇಳ್ದಂಗೆ ತೊಂಡೆ ಇದನ್ನು ಬದುಗಳ ಥರ ಮಾಡಿಬಿಟ್ಟು ಈ ರೀತಿ ಮಾಡಿದರೆ ಜೋಪು ಜಾಸ್ತಿ ಇಟ್ಕೊಳೋದಿಲ್ಲ. ಬಯಲು ಪ್ರದೇಶ ಅಂತಂದಮೇಲೆ ಈಟು ಹೆಚ್ಚಿನದಾಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಮಾಡಿದ್ದೀವಿ. ಒಂದು ಸ್ವಲ್ಪ ಎತ್ತರಕ್ಕೆ ಬದುಗಳನ್ನ ಹಾಕ್ಬಿಟ್ಟು ಮಾಡಿದ್ದೀವಿ. ಒಂದೊಂದು ತೊಂಡೆಗೂ ಕೂಡ ಕಂಬಗಳನ್ನು ಹಾಕಿ ನಾಟಿ ಮಾಡಿದ್ದೀವಿ. ಅಂದರೆ ಸೆಕ್ಯೂರ್ ಇರುತ್ತೆ. ಏನೇ ಬಿಸಿಲು ಗಾಳಿ ಮಳೆ ಬಂದ್ರೂ ಕೂಡ ತೊಂಡೆ ಫ್ಲ್ಯಾಟು ಬೀಳೋದಿಲ್ಲ. ಕೆಲವೊಂದು ಕಡೆ ನೋಡಿರ್ಬೋದು ತೊಂಡೆ ಫ್ಲ್ಯಾಟ್ಗಳು ಬಿದ್ದಿರೋದು. ಇದು ಟೋಟಲಿ ಸೆಕ್ಯೂರ್ ಇರುತ್ತೆ ಅನ್ನೋ ಒಂದು ರೀಸನ್ನು. ಮತ್ತು ಕೊಯ್ಲಿಕ್ಕೂ ಕೂಡ ಅದು ಈಸಿ ಆಗುತ್ತೆ ಅಂತ ಬಕೆಟ್ಗಳಲ್ಲಿ ಕೊಯ್ದು ಚೀಲಕ್ಕೆ ಹಾಕ್ತಾ ಇದ್ದಾರೆ. ದರ್ಶ ನಮ್ಮನೆಯವರು ಫುಲ್ಲೆಲ್ಲ ಡ್ರಿಪ್ ವ್ಯವಸ್ಥೆ ಇದೆ. ಅದಕ್ಕೆ ಜ್ಯೂಸ್ ಕೂಡ ನಾವು ಡ್ರಿಪ್ಪಲ್ಲೇ ನಾವು ಕಳಿಸ್ತೀವಿ. ಏನು ಡ್ರೈ ಗೊಬ್ಬರ ಹಾಕಬೇಕಾದ್ರೆ ಮಾತ್ರ ಕೈಯಲ್ಲಿ ಹಾಕೋದು, ಅದನ್ನು ಬಿಟ್ಟರೆ ಇನ್ನೆಲ್ಲದನ್ನು ಕೂಡ ಜ್ಯೂಸ್ ಮುಖಾಂತರನೇ ನಾವು ತೊಂಡೆ ಕಳಿಸ್ತಾ ಇರೋದು. ಇದ್ರ ಬಗ್ಗೆ ಇನ್ನೂ ಕೂಡ ಬ್ರೀಫಾಗಿ ವಿಡಿಯೋ ಬೇಕು. ಈ ತೊಂಡೆ ಯಾವ್ಯಾವ ರೀತಿ ಬೆಳೆಯೋದು, ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ನಾವು ಮೇಂಟೆನೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ತೊಂಡೆಗೆ ಸಂಬಂಧಪಟ್ಟಂಥ ಸಪ್ರೇಟಾಗಿ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. 2 ಚೀಲ ಆಲ್ರೆಡಿ ಕೊಯ್ದಿದ್ದಾರೆ. ನೆನ್ನೆನೇ ಒಂದು 4-5 ಚೀಲ ಆಗಿದ್ದು. ನಾನು ಹೇಳಿದ್ನಲ್ಲ, ಒಟ್ಟು ಟೋಟಲ್ 400 ಗಿಡ ತೊಂಡೆಗೆ ಒಂದು ನಾನು ಹೇಳಿದ್ನಲ್ಲ 400 ಎಕರೆ ತೊಂಡೆಗೆ ಮಿನಿಮಮ್ ಅಂದ್ರೂ ಕೂಡ ಒಂದು 2 ಟನ್ನು ತೊಂಡೆನ ನಾವು ಕೊಯ್ಬೋದು. ಇದು ಯಾಕಪ್ಪ, ಇದು ಬಿಸಿಲಲ್ಲ, ಇದು ಬೇಸಿಗೆ ದಿನಗಳಲ್ಲಿ ಇದು ತೊಂಡೆ ಎಲೆಗಳೆಲ್ಲ ಉದುರಿಬಿಟ್ಟು ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಅಲ್ಲಿ ತೊಂಡೆ ಒಳಗಡೆ ನೆರಳು ಕಡಿಮೆ,
ಬೇಸಿಗೆ ಕಾಲ ಆಗಿರೋದ್ರಿಂದ ನ್ಯಾಚುರಲ್ಲಾಗಿ ಎಲೆಗಳೆಲ್ಲ ಅದರಲ್ಲಿ ಉದುರುತ್ತಾ ಇದೆ. ಹಾಗಾಗಿ ಅದರೊಳಗಡೆನೂ ಕೂಡ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಹಸಿರು ಕಡಿಮೆ ಅಂತ ಅನ್ನಿಸ್ಬೋದು. ಇನ್ನು ಮಳೆಗಾಲ ಸ್ಟಾರ್ಟ್ ಆದಂಗೆ ಅದು ಫುಲ್ಲು ಕೂಡ ಗ್ರೀನರಿ ಆಗುತ್ತೆ. ಎಲ್ಲ ಸುತ್ತ ತೊಂಡೆ ಒಳಗಡೆ ತುಂಬ ಚೆನ್ನಾಗಿ ತಂಪಾಗಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ ಮತ್ತು ಹಸಿರಿಗೂ ಕೂಡ ಇರುತ್ತೆ. ಬೇಸಿಗೆ ಕಾಲ ಆಗಿರೋದ್ರಿಂದ ತೊಂಡೆಗಳಿಗೆ ಎಲೆಗಳೆಲ್ಲ ಉದುರಿಬಿಟ್ಟು ಒಳಗಡೆ ಒಂದು ಸ್ವಲ್ಪ ಬಿಸಿಲಿದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಮಳೆಗಾಲದಲ್ಲಿ ಆಟೋಮೆಟಿಕಲಿ ಅದು ನ್ಯಾಚುರಲಿ ಚಿಗುರು ಬರೋ ರೀತಿ ಚಿಗುರು ಬಂದುಬಿಟ್ಟು ಪೂರ್ತಿ ಹಸಿರಾಗಿರುತ್ತೆ ಗಿಡಗಳು. ನೀವೇನು ನೋಡ್ತಾ ಇದ್ದೀರ ಫುಲ್ಲೆಲ್ಲ 400 ಗಿಡನೂ ಕೂಡ ತೊಂಡೆನೇ. ಚೆನ್ನಾಗಿ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ. ಬಯಲು ಪ್ರದೇಶ ಆದರೆ ಇನ್ನೂ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ತೊಂಡೆ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬೇಕು. ಹೌದು, 400 ಗಿಡ ತೊಂಡೆಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀವಿ ನಾವು, ಯಾವ್ಯಾವ ಟೈಮಿಗೆ ಯಾವ್ಯಾವ ರೀತಿ ಗೊಬ್ಬರನ ಹಾಕ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ದಯವಿಟ್ಟು ನಮ್ಮ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ನನ್ನ ವೀಡಿಯೋಸ್ಗಳಲ್ಲಿ ಹೇಳಿದಾಗೆ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಹಾಗೆ ನನ್ನ ಒಂದು ದಿನಚರಿಯ ಮಾಹಿತಿಗಳು ಕೂಡ ಈ ಒಂದು ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಆಗುತ್ತೆ. ನಿಮಗೆ ತೊಂಡೆ ಗಿಡದ ಬಗ್ಗೆ ಮಾಹಿತಿ ಬೇಕೋ ಅಥವಾ ದಾಳಿಂಬೆ ಗಿಡನ ನಾಟಿ ಮಾಡೋದು ಹೇಗೆ, ಅದನ್ನು ಮೇಂಟೆನೆನ್ಸ್ ಮಾಡೋದು ಹೇಗೆ, ಮತ್ತು ಆ ದಾಳಿಂಬೆ ಗಿಡ ನಾವು ಯಾವ ಒಂದು ಮಣ್ಣು ಸೂಕ್ತ ದಾಳಿಂಬೆಗೆ, ಈ ರೀತಿ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಂಪೂರ್ಣವಾಗಿ ನಿಮಗೆ ಸಂಕ್ಷಿಪ್ತವಾಗಿ ಕೂಡ ಅದರಲ್ಲಿ ದೊರೆಯುತ್ತೆ. ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದರೆ ಇಂಥ ಒಂದು ಬೆಳೆಗೆ ಈ ರೀತಿ ನಮಗೆ ತೋರಿಸಿ ಅಂತ ನೀವು ತಿಳಿಸಿದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಪೆರ್ಲೆ ಗಿಡ ಸುನೆ ಬೆಳೀತಾ ಇದೆ ಚೆಂದಾಗಿ. ಇದಕ್ಕೆ ಎಷ್ಟು ಕಂಬಗಳು ಎಷ್ಟು ಖರ್ಚಾದವು ಮತ್ತು ತಂತಿ ಇದಕ್ಕೆ ಎಷ್ಟು ಹೋಯ್ತು ಅನ್ನೋದನ್ನೆಲ್ಲ ನಾನು ಸಪ್ರೇಟಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರೆ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.